ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದಂತ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಾದವನ್ನು ವ್ಯಕ್ತಪಡಿಸಿದ್ರು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತ ಹೇಳಿಕೆಗೆ. ಆದರೆ ವಿಷಾದವನ್ನು ವ್ಯಕ್ತಪಡಿಸಿದ್ರು ಕೂಡ ಬಿಜೆಪಿಯವರು ಕೆರಳಿ ಕೆಂಡವಾದರು. ಹೆಬ್ಬಾಳ್ಕರ್ ಕೊಟ್ಟಂತ ಉತ್ತರ ಸರಿಯಿಲ್ಲ ಅಂತ ಹೇಳಿ ಸದನದಿಂದ ಸಭಾತ್ಯಾಗ ಮಾಡಿದ್ದಾರೆ ಬಿಜೆಪಿಯ ನಾಯಕರುಗಳು. ಬಿಜೆಪಿ ಪ್ಲಸ್ ಜೆಡಿಎಸ್ ದೋಸ್ತಿ ನಾಯಕರುಗಳು ಸಭಾತ್ಯಾಗ ಮಾಡಿದ್ದಾರೆ. ಶೇಮ್ ಅಂತ ಹೇಳಿ ಬಿಜೆಪಿ ಸಭಾತ್ಯಾಗ ಮಾಡ್ತು, ಸರ್ಕಾರ ದಿವಾಳಿಯಾಗಿದೆ ಅಂತ ಕೌಂಟರ್ ಕೂಡ ಕೊಟ್ಟರು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರಿಗೆ ಜಮಾ ಮಾಡಿಲ್ಲ ಅಂತ ಬಿಜೆಪಿಯವರು. 10 ಜಿಲ್ಲೆಗಳಿಂದ ನಾವು ವರದಿಯನ್ನು ತರಿಸ್ಕೊಂಡಿದ್ದೀವಿ, ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನರನ್ನು ಮಾತನಾಡಿಸಿದ್ದೀವಿ, ಜನ ಕೂಡ ಹೇಳಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಮಗೆ ಜಮೆ ಆಗಿಲ್ಲ ಅಂತ. ಬಟ್ ಸಚಿವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಇಲಾಖೆಯ ಸಚಿವರಾಗಿ ಅವರ ಬಳಿ ಮಾಹಿತಿ ಇಲ್ವಾ ಎನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಭಾತ್ಯಾಗ ಮಾಡಿದ್ದು. 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗೆಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅಧ್ಯಕ್ಷ. ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ. ಬೇಕಾಗಿತ್ತು ಅವರಿಗೆ ಅಷ್ಟೇ. ಈಗ ಪ್ರಶ್ನೋತ್ತರ ಮಂತ್ರಿಗಳು ಮತ್ತು ಸದಸ್ಯರೆಲ್ಲ ರೆಡಿಯಾಗಿ ಬೇಗ ಬನ್ನಿ. ಅವರೆಲ್ಲ ಹೋಲ್ತಾರೆ ಸರ್, ಈಗ ಬರ್ಬೇಕಿಲ್ಲ. ಈಗ ತಾವು ಪ್ರಾರಂಭ ಮಾಡಿ. ಅಲ್ಲ ಜನ ಬೇಗ ಬನ್ನಿ, ಅವರೇ ಬೇಗ ಬರ್ಬೇಕಿಲ್ಲ. ಪ್ರಶ್ನೋತ್ತರ. ಮೋಸ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಬರದೆ. ಅದನ್ನು ನಾವು ಪ್ರಶ್ನೆ ಮಾಡಿದ್ದೀರಿ. ನಾವು ಪ್ರಶ್ನೆ ಮಾಡಿದ್ದು ಈ ಹಣ ಎಲ್ಲೋಯ್ತು? ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ ಅಂದರೆ ಈ ಹಣ ಎಲ್ಲೋಯ್ತು? ಏಪ್ರಿಲಲ್ಲಿ ಕೊಟ್ಟಿದ್ದೀನಿ, ಅಕ್ಟೋಬರ್ವರೆಗೆ ಕೊಟ್ಟಿದ್ದೀನಿ. ಪ್ರಶ್ನೆ ಈ 2 ತಿಂಗಳು ಹಣ ಎಲ್ಲೋಯ್ತು ಅಂದರೆ ನಿಮ್ಮ ಆ ಟೈಮಲ್ಲಿ ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಖಜಾನೆ ಖಾಲಿ ಆಗಿತ್ತಾ? ಹಣ ಇರಲಿಲ್ವಾ ನಿಮ್ಮ ಹತ್ರ? ಬಿಕಾರಿ ಆಗಿತ್ತಾ ಸರ್ಕಾರ? ಯಾಕೆ ಮಹಿಳೆಯರಿಗೆ ಮೋಸ ಮಾಡ್ತೀರಾ? ಮಹಿಳೆಯರಿಗೆ ಯಾಕೆ ಮೋಸ ಮಾಡ್ತೀರಾ? ಪಾಪ 2,000 ಬರುತ್ತೆ ಅಂತ ಕಾದ್ಕೊಂಡಿರ್ತಾರೆ. ತಿಂಗಳೆಲ್ಲ 2,000 ಬರುತ್ತೆ, ನಾವೇನಾನ ಅದನ್ನು ರೇಷನ್ ತೊಗೊಬೇಕು, ಅಕ್ಕಿ ತೊಗೊಬೇಕು, ಕಾಯ್ತಾ ಇರ್ತಾರೆ. ಅವರ ಕನಸುಗಳಿಗೆಲ್ಲ 2 ತಿಂಗಳು ಕಲ್ಲು ಹಾಕ್ಬಿಟ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ. ನಾವು ಕೇಳ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಸಚಿವರೇನು ಮಹಿಳೆ ಆಗಿದ್ದಾರೆ ಅಂತಲ್ಲ, ನೀವು ಯಾಕೆ ಮಹಿಳೆಯರಿಗೆ ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಯಾಕೆ ದ್ರೋಹವಾಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದಿರಿ. ಆದರೆ ಸದನದಲ್ಲಿ ಅವರು ಉತ್ತರ ಕೊಡಬೇಕಾದ್ರೆ ಅವ್ರು ಹೇಳ್ಬೇಕಾಯ್ತು, ತಪ್ಪಾಗಿದೆ, ನಾನು ಫೆಬ್ರವರಿ ಮತ್ತು ಮಾರ್ಚ್ದು ನಿಮ್ಮ ಈ ಸದನ ಮುಗಿಯೋದ್ರೊಳಗಡೆ ಅವ್ರ ಅಕೌಂಟ್ಗೆ ಒಂದೇ ಸರಿ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಕ್ಷಮಿಸ್ಬಿಡ್ತಾ ಇದ್ರಿ. ನಾವು ಹಣ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಾವು ಅದನ್ನು ಅವ್ರ ಕ್ಷಮಾಪಣೆ ಕೇಳಿದ್ರು ಪರವಾಗಿಲ್ಲ, ಆಮೇಲೆ ನೋಡೋಣ. ಹಣನೂ ಹಾಕಿಲ್ಲ, ಕ್ಷಮೆನೂ ಕೇಳಿಲ್ಲ. ಅಧಿಕಾರಿಗಳು ತಪ್ಪುಗಳನ್ನು ಬರ್ಕೊಟ್ರೆ ಅದನ್ನೇ ತಂದು ಓದ್ತಿರಲ್ಲ. ಯಾಕೆ? ನಿಮ್ಮ ಹೊಡೆದಾಟ ಜಗಳ ಮುಖ್ಯಮಂತ್ರಿಗಳು ಇಳಿಸೋದು ಏರಿಸೋದು, ಈ ಜಗಳದಲ್ಲಿ ಸದನ ಯಾಕೆ ನಡೆಸ್ತೀರಾ? ಸದನ ನಡೆಸೋ ಅಂಥ ಅವಶ್ಯಕತೆ ಏನಿತ್ತು? ಇಡೀ ಸರ್ಕಾರ ಒಟ್ಟಾಗಿ ಬಂದು ಇಲ್ಲಿ ಸದನದಲ್ಲಿ ಕೂತ್ಕೊಬೇಕಾಯಿತು. ಇಲ್ಲಿ ಸದನದಲ್ಲಿ ಬಂದಿರುವಂಥ ಮಂತ್ರಿಗಳು ಒಟ್ಟಾಗಿ ಯಾರು ಕೂತಿಲ್ಲ, ಎಲ್ಲ ಡಿವೈಡೆಡ್ ಆಗಿದ್ದಾರೆ. ಗ್ರೂಪು ಒಳಗಡೆನೂ ಗ್ರೂಪು. DK ಶಿವಕುಮಾರ್ ಬರ್ತಾರೆ, ಅವ್ರಿಗೆ ಒಂದಷ್ಟು ಜನ MLAಗಳ ಹತ್ರ MLA. ಇಲ್ಲಿ ಲಾಂಚ್ಗೆ ಬಂದರೆ DK ಗ್ಯಾಂಗ್ ಒಂದು ಕಡೆ, ಅವ್ರ ಗ್ಯಾಂಗ್. ಏನು ಸದನನ ಇದು? 7 ಕೋಟಿ ಜನ ಕಾಯ್ತಾ ಇರ್ತಾರೆ ಸದನದಲ್ಲಿ, ಏನಾದರೂ ಒಳ್ಳೇದಾಗಿ ನಮ್ಗೆ ಒಳ್ಳೇದಾಗ್ತೈತೆ, ರೈತರಿಗೆ ಬಡವ್ರಿಗೆ ಒಳ್ಳೇದಾಗ್ತದೆ ಕಾಯ್ತಾ ಇರ್ತಾರೆ. ಆ ಭಾಗ್ಯಲಕ್ಷ್ಮಿ ಹಣ ಅಲ್ವಾ, ಗೃಹಲಕ್ಷ್ಮಿ ಹಣ ಬರ್ತೈತೆ ನಮ್ಮ ಅಕೌಂಟ್ಗೆ
ಅನ್ನ ತಗೊಳ್ಳೋಣ ಅದನ್ನ ರೇಷನ್ ಪಡೆಯೋಣ ಅನ್ನೋ ಇದರಲ್ಲಿ ನೀವು ಅವರ